ನಮಸ್ಕಾರ. ಪರಮಪೂಜ್ಯ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯವರ ಬಾಲಕೋಸೆ ಮಾತಾಪಿತಾ ಕಾ ವ್ಯವಹಾರ್ ಕ್ಯಾಸಾ ಹೋ ಅಂದ್ರೆ ಮಕ್ಕಳೊಂದಿಗೆ ಹೆತ್ತವರ ನಡವಳಿಕೆ ಹೇಗಿರಬೇಕು ಅನ್ನೋ ಒಂದು ಬಹಳ ಮುಖ್ಯವಾದ ಕೃತಿಯ ಕೆಲವು ಆಯ್ದ ಒಳನೋಟಗಳನ್ನು ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ. ಪೋಷಕರ ನಡವಳಿಕೆ ಇದೆಯಲ್ಲ, ಅವ್ರ ಮಾರ್ಗದರ್ಶನ, ಅದು ಮಕ್ಕಳ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹೇಗೆ ಹಾಕತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ. ಹೌದು, ಖಂಡಿತವಾಗಿಯೂ. ಈ ಮೂಲಗಳನ್ನು ನೋಡಿದ್ರೆ ಪೋಷಕರ ಸಕಾರಾತ್ಮಕವಾದ, ಪ್ರೀತಿಯಿಂದ ಕೂಡಿದ ಮತ್ತೆ ಒಂದು ಸ್ಥಿರವಾದ ಮಾರ್ಗದರ್ಶನ ಇದೆಯಲ್ಲ, ಅದು ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಎಷ್ಟು ಮುಖ್ಯವಾದ ಅಡಿಪಾಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಇದು ಬರೀ ದೊಡ್ಡ ವಿಷಯಗಳಲ್ಲ ಗೊತ್ತಾ. ಮನೆಯಲ್ಲಿ ಒಂದು ಶಾಂತ ವಾತಾವರಣ ಇರೋದ್ರಿಂದ ಹಿಡಿದು ದಿನ ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳನ್ನ ಹೇಗೆ ರೂಪಿಸಬೇಕು ಅನ್ನೋ ಅಂಥ ಸೂಕ್ಷ್ಮ ವಿಷಯಗಳ ಬಗ್ಗೆನೂ ಬೆಳಕು ಚೆಲ್ಲುತ್ತೆ. ಹೌದು. ಹಾಗಾದ್ರೆ ಮೊದಲು ಮನೆಯ ವಾತಾವರಣದ ಬಗ್ಗೆನೇ ಶುರು ಮಾಡೋಣ ಅಲ್ವಾ? ಸರಿ. ಮೂಲಗಳಲ್ಲಿ ಪೇಸ್ ಇನ್ ದ ಹೋಮ್ ಲೀಗ್ ಅಂತ, ಅಂದ್ರೆ ಮನೆಯಲ್ಲಿ ಶಾಂತಿ ಸಂಘ ಅಂತ ಒಂದು ವಿಶೇಷವಾದ ಪರಿಕಲ್ಪನೆ ಹೇಳಿದ್ದಾರೆ ಆಚಾರ್ಯರು. ಹೌದು ಹೌದು. ಇದು ಬರೀ ಜಗಳ ಮಾಡದೇ ಇರೋದಲ್ಲ ಅನ್ನಿಸ್ತೆ. ಅದಕ್ಕಿಂತ ಹೆಚ್ಚಾಗಿ ಮನೆಯ ಶಾಂತಿಯನ್ನ ಮಕ್ಕಳ ಬೆಳವಣಿಗೆಗೆ ಬೇಕಾದ ಒಂದು ಅಗತ್ಯವಾದ, ಸಕ್ರಿಯವಾದ, ರಚನಾತ್ಮಕವಾದ ಅಭ್ಯಾಸವಾಗಿ ನೋಡೋ ದೃಷ್ಟಿ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ಅದು ಬಹಳ ಮುಖ್ಯವಾದ ಪಾಯಿಂಟ್. ಆಚಾರ್ಯರು ಹೇಳೋ ಈ ಶಾಂತಿ ಸಂಘ ಅನ್ನೋದು ಏನಿದೆ, ಅದು ಮನೆಯನ್ನ ಒಂದು ಸೇಫ್ ಆದ, ಪೋಷಣೆ ನೀಡೋ ಜಾಗ ಮಾಡೋಕೆ ಒಂದು ಆಕ್ಟಿವ್ ಪ್ರಯತ್ನ ಇದ್ದ ಹಾಗೆ. ಹೆತ್ತವರ ಮಧ್ಯ ಸಾಮರಸ್ಯ, ಒಬ್ರಿಗೊಬ್ರು ಗೌರವ, ಪ್ರೀತಿ, ಆ ವಾತಾವರಣ ಇದೆಯಲ್ಲ, ಅದು ಮಗುವಿನ ಮಾನಸಿಕ ಭದ್ರತೆಗೆ ಅಡಿಪಾಯನೇ ಸರಿ. ನಿಜ. ಮಕ್ಕಳು ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋಕೆ, ಹೊಸ ವಿಷಯ ಕಲಿಯೋಕೆ, ಒಂದು ಕಾನ್ಫಿಡೆನ್ಸ್ ಇಂದ ಬೆಳೆಯೋಕೆ ಈ ಸ್ಥಿರತೆ ತುಂಬಾ ಅಗತ್ಯ. ಇದೇ ವಿಷಯಕ್ಕೆ ನೋಡಿ, ಮೂಲದಲ್ಲಿ ಹೀಡರ್ ಗ್ರೇ ಅನ್ನೋ ಹುಡುಗನ ಉದಾಹರಣೆ ಕೊಟ್ಟಿದ್ದಾರೆ. ಹೌದು. ಪೋಷಕರ ಮಧ್ಯೆ ಯಾವಾಗಲೂ ಜಗಳ ನಡೀತಾ ಇದ್ರೆ ಆ ಮಗು ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತು ಅಂತ ಅದು ಚೆನ್ನಾಗಿ ಗೊತ್ತಾಗತ್ತೆ. ಬಹುಶಃ ಆ ಮಗುಗೆ ಒಂದು ರೀತಿ ಭಯ, ಏನೋ ಒಂಥರ ಅಭದ್ರತೆ ಅದು ಬಂದಿರ್ಬೋದಲ್ವಾ? ನಿಜ. ಪೋಷಕರ ನಡುವಿನ ಜಗಳ ಇದೆಯಲ್ಲ, ಅದು ಮಕ್ಕಳ ಮನಸ್ಸಲ್ಲಿ ತುಂಬಾ ಆತಂಕ, ಗೊಂದಲ ಹುಟ್ಟಿಸಿಬಿಡುತ್ತೆ. ಅವರು ಯಾರ ಪರ ಮಾತಾಡೋದು ಅಂತ ತಿಳಿದೇ ಒದ್ದಾಡಬಹುದು, ಅಥವಾ ಮನೆಯೇ ಸರಿಯಿಲ್ಲ, ಸೇಫ್ ಅಲ್ಲ ಅಂತ ಅನ್ಕೋಬಹುದು. ಹೌದು ಹೌದು. ಇಂಥ ಅನುಭವಗಳು ಅವರ ಲಾಂಗ್ ಟರ್ಮ್ ಎಮೋಷನಲ್ ಹೆಲ್ತ್ ಮೇಲೆ, ಸಮಾಜದಲ್ಲಿ ಬೆರೆಯೋ ರೀತಿ ಮೇಲೆ ಪರಿಣಾಮ ಬೀರ್ಬೋದು. ಅಷ್ಟೇ ಅಲ್ಲ ಗೊತ್ತಾ, ಕೆಲವೊಮ್ಮೆ ಪೋಷಕರು ತಮ್ಮದೇ ಆದ ಸ್ಟ್ರೆಸ್, ಆಫೀಸ್ ಟೆನ್ಷನ್, ದುಡ್ಡಿನ ಚಿಂತೆ ಅದನ್ನ ಅರಿವಿಲ್ದೇನೆ ಮಕ್ಕಳ ಮೇಲೆ ಬೇರೆ ರೀತಿ ತೋರಿಸ್ಬಿಡ್ತಾರೆ. ಓ ಹೌದು. ಇದರ ಬಗ್ಗೆನೂ ಸ್ವಲ್ಪ ಹುಷಾರಾಗಿರ್ಬೇಕು. ಮನೆಯಲ್ಲಿ ಈ ಶಾಂತ ವಾತಾವರಣ ಇರಬೇಕು ಅಂದ್ರೆ ಪೋಷಕರ ಸ್ವಂತ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅಲ್ವಾ? ಖಂಡಿತವಾಗಿ. ಆಚಾರ್ಯರು ಅದನ್ನೇ ಒತ್ತಿ ಹೇಳೋದು. ಪೋಷಕರು ತಮ್ಮ ಮಾತು, ನಡತೆ ಅದರಲ್ಲಿ ಒಂದು ಸ್ಥಿರತೆ ಇರಬೇಕು ಅಂತ, ಬೂಟಾಟಿಕೆ ಇರಬಾರ್ದು. ನಾವು ಮಕ್ಕಳಿಗೆ ಏನ್ ಹೇಳ್ತೀವೋ ಅದನ್ನೇ ನಮ್ಮ ಜೀವನದಲ್ಲೂ ಪಾಲಿಸಬೇಕು. ನಮ್ಮ ನಡವಳಿಕೆನೇ ಮಕ್ಕಳಿಗೆ ದೊಡ್ಡ ಪಾಠಪುಸ್ತಕ ಇದ್ದ ಹಾಗೆ ಅಲ್ವಾ? ಅಬ್ಬಾ, 100% ಸತ್ಯ. ಮಕ್ಕಳು ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದನ್ನೋಡಿ ಕಲಿತಾರೆ, ಅದನ್ನೇ ಅನುಕರಿಸ್ತಾರೆ. ಹೌದು. ಪೋಷಕರು ಪ್ರಾಮಾಣಿಕವಾಗಿದ್ರೆ, ನೈತಿಕ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬದುಕೋದನ್ನ ನೋಡಿದ್ರೆ ಮಕ್ಕಳು ಸಹಜವಾಗಿಯೇ ಆ ಮೌಲ್ಯಗಳನ್ನ ತಮ್ಮದಾಗಿಸ್ಕೊಳ್ತಾರೆ. ಸರಿ. ಹೇಳೋದೊಂದು, ಮಾಡೋದಿನ್ನೊಂದು, ಆ ಥರ ಡಬಲ್ ಸ್ಟ್ಯಾಂಡರ್ಡ್ ಇದ್ರೆ ಮಕ್ಕಳಲ್ಲಿ ಕನ್ಫ್ಯೂಷನ್, ಅಪನಂಬಿಕೆ, ಕೆಲವೊಮ್ಮೆ ಒಂಥರ ವ್ಯಂಗ್ಯ ಮಾಡೋ ಮನೋಭಾವನೂ ಬೆಳಿಬಹುದು. ಪೋಷಕರ ಮಧ್ಯೆ ಒಬ್ರಿಗೊಬ್ರು ಗೌರವ, ತಿಳುವಳಿಕೆ, ಪ್ರೀತಿಯಿಂದ ಮಾತಾಡೋದು, ಇದೆಲ್ಲ ಮಕ್ಕಳಿಗೆ ಸಂಬಂಧಗಳ ಬಗ್ಗೆ, ಮಾತುಕತೆ ಬಗ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಈ ಪೋಷಕರ ಆದರ್ಶ ನಡವಳಿಕೆ ಅನ್ನೋದು ದಿನನಿತ್ಯದ ಸಣ್ಣ ಸಣ್ಣ ವಿಷಯಗಳಲ್ಲೂ ಕಾಣಿಸುತ್ತಲ್ವಾ? ಹೌದು ಹೌದು. ಉದಾಹರಣೆಗೆ ಮಕ್ಕಳ ಆಹಾರ ಪದ್ಧತಿ ವಿಷಯ ತಗೊಳ್ಳೋಣ. ಇಲ್ಲೂ ಪೋಷಕರು ಕೆಲವೊಮ್ಮೆ ಅತಿಯಾದ ಕಾಳಜಿಯಿಂದಾನೇ ಕೆಲವು ತಪ್ಪು ಮಾಡ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಫೋರ್ಸ್ ಮಾಡಿ ತಿನ್ಸೋದು, ಅಥವಾ ಬರೀ ತುಪ್ಪ, ಬೆಣ್ಣೆ, ಕೇನೆ ಆ ಥರ ಕೊಬ್ಬು ಜಾಸ್ತಿ ಇರೋದನ್ನೇ ಒಳ್ಳೇದು ಅಂತ ಕೊಡೋದು. ಹೌದು. ಮಗುವಿನ ಜೀರ್ಣಶಕ್ತಿ ಅಥವಾ ಅವರ ಇಷ್ಟಾನಿಷ್ಟ ಅದನ್ನ ಗಣನೆಗೆ ತಗೊಳ್ದೇ ಇರೋದು. ಹೌದು. ಈ ವಿಷಯದಲ್ಲಿ ಪೋಷಕರ ಉದ್ದೇಶ ಒಳ್ಳೆದೇ ಇರುತ್ತೆ, ನಿಜ. ಆದ್ರೆ ಅವರು ಮಾಡೋ ರೀತಿ ಇದೆಯಲ್ಲ, ಅದು ಕೆಲವೊಮ್ಮೆ ಉಲ್ಟಾ ಹೊಡಿಬೋದು. ಫೋರ್ಸ್ ಮಾಡಿ ತಿನ್ಸಿದ್ರೆ ಮಕ್ಕಳಿಗೆ ತಿಂಡಿ ಮೇಲನೆ ಒಂಥರ ಬೇಜಾರು ಅಥವಾ ವಿರೋಧ, ಆ ಭಾವನೆ ಬೆಳೆಬಿಡ್ಬೋದು. ಆಗ ಊಟದ ಟೈಮ್ ಅಂದ್ರೇನೆ ಒಂದು ಜಗಳದ ವಾತಾವರಣ ಆಗೋಗುತ್ತೆ. ಮತ್ತೆ
ಬರೀ ಒಂದೇ ತರದ ತುಂಬಾ ಫ್ಯಾಟ್ ಇರೋ ಫುಡ್ ಕೊಟ್ರೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಸಿಗಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಸಿಗೋ ಅಟ್ರಾಕ್ಟಿವ್ ಆಗಿ ಪ್ಯಾಕ್ ಮಾಡಿರೋ ಅನ್ಹೆಲ್ದಿ ರೆಡಿ ಟು ಈಟ್ ಫುಡ್ಸ್ ಅದನ್ನ ಮಕ್ಕಳಿಗೆ ಜಾಸ್ತಿ ಕೊಡೋದು ಕೂಡ ಒಂದು ಸಮಸ್ಯೆ ಅಂತ ಮೂಲಗಳು ಹೇಳುತ್ತೆ. ಖಂಡಿತ. ಇದು ಮಕ್ಕಳಲ್ಲಿ ಕೆಟ್ಟ ಫುಡ್ ಹ್ಯಾಬಿಟ್ಸ್ ಬೆಳೆಸ್ಬಿಡುತ್ತೆ. ಮನೇಲಿ ಮಾಡೋ ಸಿಂಪಲ್ ಆದ ಪೌಷ್ಟಿಕವಾದ ಊಟದ ರುಚಿನೇ ಅವ್ರಿಗೆ ಗೊತ್ತಾಗಲ್ಲ ಅಥವಾ ಇಷ್ಟ ಆಗಲ್ಲ. ಹೌದು. ಲಾಂಗ್ ರನ್ನಲ್ಲಿ ಇದು ಒಬೆಸಿಟಿ, ಡಯಾಬಿಟೀಸ್, ನ್ಯೂಟ್ರಿಷನ್ ಕೊರತೆ ಹೀಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ಗೆ ದಾರಿ ಮಾಡ್ಕೊಡ್ಬೋದು. ಸರಿ. ಇದ್ರ ಬದಲು ಆಚಾರ್ಯರು ಹೇಳೋ ಹಾಗೆ ತಾಳ್ಮೆಯಿಂದ, ಪ್ರೀತಿಯಿಂದ ಒಳ್ಳೆ ಆಹಾರದ ಮಹತ್ವ ತಿಳಿಸೋದು ಮುಖ್ಯ. ಬೇರೆ ಬೇರೆ ತರಕಾರಿ, ಹಣ್ಣು, ಧಾನ್ಯಗಳನ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ, ಟೇಸ್ಟಿಯಾಗಿ ಮಾಡಿಕೊಡೋದು. ಆಹಾರದ ವಿಷಯದಲ್ಲಿ ಒಂದು ಪಾಸಿಟಿವ್, ಖುಷಿಯಾದ ವಾತಾವರಣ ಮಾಡೋದು, ಅದು ತುಂಬಾ ಮುಖ್ಯ. ಆಹಾರದ ಹಾಗೇನೆ ಮಕ್ಕಳ ದಿನನಿತ್ಯದ ಜೀವನದಲ್ಲಿ ಪ್ರಭಾವ ಬೀರೋ ಇನ್ನೊಂದು ವಿಷಯ ಅಂದ್ರೆ ಬಟ್ಟೆ ಬರೆ. ಹೌದು. ಕೆಲವೊಮ್ಮೆ ಪೋಷಕರು ಮಕ್ಕಳ ಬಟ್ಟೆ ವಿಷಯದಲ್ಲಿ ಕಂಫರ್ಟ್, ಕ್ಲೀನ್ ಆಗಿರೋದು, ಬಾಳಿಕೆ ಬರೋದು ಇದಕ್ಕಿಂತ ಜಾಸ್ತಿ ಕಾಸ್ಟ್ಲಿ, ಫ್ಯಾಷನ್ ಆಗಿರೋ ಬಟ್ಟೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಮೂಲಗಳು ಹೇಳುತ್ತೆ. ಇದರ ಪರಿಣಾಮ ಏನಾಗ್ಬೋದು? ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ, ಆದ್ರೆ ಗಮನಿಸಬೇಕಾದ್ದು. ಹೊರಗಿನ ನೋಟಕ್ಕೆ, ದುಬಾರಿ ವಸ್ತುಗಳಿಗೆ ಹೀಗೆ ಅತಿಯಾದ ಪ್ರಾಮುಖ್ಯತೆ ಕೊಡೋದನ್ನ ಮಕ್ಕಳು ಚಿಕ್ಕ ವಯಸ್ಸಿಂದ ನೋಡಿದ್ರೆ ಅವರ ವ್ಯಾಲ್ಯೂ ಸಿಸ್ಟಮ್ ಅದು ಅದರ ಸುತ್ತಾನೇ ಬೆಳೆಯೋ ಸಾಧ್ಯತೆ ಇರುತ್ತೆ. ಬರ್ಬೋದು. ಇದು ಸುಮ್ನೆ ಕಂಪೇರ್ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು ಅಥವಾ ಒಂದು ಶೋಕಿ ಮನೋಭಾವಕ್ಕೆ ಕಾರಣ ಆಗ್ಬೋದು. ಸರಿ. ಆಚಾರ್ಯರು ಇಲ್ಲಿ ಸಿಂಪ್ಲಿಸಿಟಿ, ಕ್ಲೀನ್ ಆಗಿರೋದು ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಬಟ್ಟೆ ಹಾಕೊಳ್ಳೋದ್ರ ಮಹತ್ವನ್ನ ಹೇಳ್ತಾರೆ. ಅಂದ್ರೆ ಇದರಿಂದ ಮಕ್ಕಳಲ್ಲಿ ಒಂದು ಅಹಂಕಾರ ಅಥವಾ ತಾತ್ಸಾರ ಆ ಥರದ ಮನೋಭಾವ ಬೆಳೆಯೋ ಸಾಧ್ಯತೆನೂ ಇದೆ ಅಂತ ಹೇಳ್ಬೋದಾ? ಮತ್ತೆ ಬೇರೆಯವ್ರ ಜೊತೆ ಯಾವಾಗ್ಲೂ ಕಂಪೇರ್ ಮಾಡ್ಕೊಳ್ಳೋದು ಅದು ಜಾಸ್ತಿ ಆಗ್ಬೋದಾ? ಹೌದು, ಆ ಸಾಧ್ಯತೆ ಖಂಡಿತ ಇದೆ. ಮಕ್ಕಳು ತಮ್ಮ ಬಟ್ಟೆ ಬಗ್ಗೆ, ವಸ್ತುಗಳ ಬಗ್ಗೆ ಹೆಮ್ಮೆ ಪಡೋದು ಸಹಜ. ಆದ್ರೆ ಅದು ಅತಿಯಾದ್ರೆ ಬೇರೆಯವರನ್ನ ಕೀಳಾಗಿ ನೋಡೋ ಮನೋಭಾವಕ್ಕೋಗ್ಬೋದು. ಅಥವಾ ತಮಗಿಂತ ಚೆನ್ನಾಗಿರೋ ಬಟ್ಟೆ ಹಾಕಿದವರನ್ನ ನೋಡಿ ಕೀಳರಿಮೆನೂ ಬರ್ಬೋದು. ಇಲ್ಲಿ ಪೋಷಕರ ರೋಲ್ ತುಂಬಾ ಇಂಪಾರ್ಟೆಂಟ್. ಸರಿ. ಮಕ್ಕಳಿಗೆ ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣಗಳು, ಜ್ಞಾನ, ಸ್ಕಿಲ್ಸ್, ಒಳ್ಳೆ ನಡತೆ ಇದೆಲ್ಲ ಹೆಚ್ಚು ವ್ಯಾಲ್ಯೂಬಲ್ ಅಂತ ತಿಳಿಸ್ಕೊಡ್ಬೇಕು. ಅವರ ಸೆಲ್ಫ್ ಎಸ್ಟೀಮ್ ಅದವ್ರು ಹಾಕೋ ಬಟ್ಟೆಯಿಂದಲ್ಲ, ಅವರ ವ್ಯಕ್ತಿತ್ವದಿಂದ ಬರಬೇಕು. ಉಡಿಗೆ ತೊಡಿಗೆ, ಹೊರಗಿನ ವಸ್ತುಗಳ ಚರ್ಚೆಯಿಂದ ಸಹಜವಾಗಿ ನಾವು ಹಣಕಾಸಿನ ವಿಷಯಕ್ಕೆ ಬರ್ಬೋದು. ಹೌದು. ಮಕ್ಕಳಿಗೆ ಪಾಕೆಟ್ ಮನಿ ಕೊಡೋ ಬಗ್ಗೆನೂ ಮೂಲಗಳಲ್ಲಿ ಹೇಳಿದ್ದಾರೆ. ಯಾವುದೇ ಸ್ಪೆಸಿಫಿಕ್ ಕಾರಣ ಇಲ್ಲದೆ ಬೇಕಿರೋದಕ್ಕಿಂತ ಹೆಚ್ಚು ದುಡ್ಡು ಮಕ್ಕಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತ ಆಚಾರ್ಯರು ಎಚ್ಚರಿಸ್ತಾರೆ. ಇದು ವೇಸ್ಟ್ ಖರ್ಚು ಮಾಡೋ ಅಭ್ಯಾಸಕ್ಕೆ ದಾರಿ ಮಾಡುತ್ತೆ ಅಂತಾರೆ. ನಿಜ. ಹಣದ ಬೆಲೆ ಮತ್ತೆ ಅದನ್ನ ಜವಾಬ್ದಾರಿಯಿಂದ ಉಪಯೋಗಿಸೋ ಸ್ಕಿಲ್ ಇದೆಯಲ್ಲ, ಅದನ್ನ ಚಿಕ್ಕ ವಯಸ್ಸಲ್ಲೇ ಕಲ್ಸೋದು ತುಂಬಾ ಮುಖ್ಯವಾದ ಲೈಫ್ ಲೆಸನ್. ಪಾಕೆಟ್ ಮನಿ ಕೊಡೋದೇ ತಪ್ಪು ಅಂತ ಆಚಾರ್ಯರು ಹೇಳ್ತಿಲ್ಲ, ಆದ್ರೆ ಅದನ್ನ ಕೊಡೋ ರೀತಿ ಮತ್ತೆ ಅದರ ಬಳಕೆ ಮೇಲೆ ಗೈಡೆನ್ಸ್ ಇರಬೇಕು ಅಂತಾರೆ. ಸರಿ. ಯಾಕೆ ದುಡ್ಡು ಕೊಡ್ತಿದೀವಿ, ಅದನ್ನ ಹೇಗೆ ಖರ್ಚು ಮಾಡ್ಬೋದು, ಸೇವಿಂಗ್ಸ್ ಯಾಕೆ ಮುಖ್ಯ, ಇದೆಲ್ಲ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ಅಂದ್ರೆ ಗೈಡೆನ್ಸ್ ಜೊತೆಗೆ ದುಡ್ಡನ್ನ ಮ್ಯಾನೇಜ್ ಮಾಡೋ ಕಲಿಸಿದ್ರೆ ಒಳ್ಳೆ ಡಿಸಿಷನ್ ತಗೊಳ್ಳೋ ಸ್ಕಿಲ್ ಬೆಳೆಯುತ್ತೆ ಅಂತ ಹೇಳ್ಬೋದು. ಖಂಡಿತವಾಗಿ. ಅವರಿಗೆ ಸಣ್ಣ ಪುಟ್ಟ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋಕೆ ಅವಕಾಶ ಕೊಡೋದು, ಅವರ ಅಗತ್ಯಕ್ಕೂ ಆಸೆಗೂ ಇರೋ ವ್ಯತ್ಯಾಸ ಅರ್ಥ ಮಾಡಿಸೋದು, ದುಡಿಮೆಯ ಬೆಲೆ ತಿಳಿಸೋದು ಇದೆಲ್ಲ ಅವ್ರನ್ನ ಫ್ಯೂಚರ್ನಲ್ಲಿ ಫೈನಾನ್ಷಿಯಲಿ ರೆಸ್ಪಾನ್ಸಿಬಲ್ ವ್ಯಕ್ತಿಗಳನ್ನಾಗಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ದುಡ್ಡನ್ನ ಬರೀ ಖರ್ಚು ಮಾಡೋಕಲ್ಲ, ಬದಲಾಗಿ ಒಳ್ಳೆ ಕಾರಣಗಳಿಗೆ ಬಳಸೋಕೆ, ಶೇರ್ ಮಾಡೋಕೆ, ಸೇವ್ ಮಾಡೋಕೆ ಅದಕ್ಕೂ ಪ್ರೋತ್ಸಾಹಿಸಬೇಕು. ಇಲ್ಲಿವರೆಗೂ ನಾವು ಮಾತಾಡಿದ್ದ ವಿಷಯಗಳು ಮನೆಯ ವಾತಾವರಣ, ಪೋಷಕರ ನಡತೆ, ಆಹಾರ, ಬಟ್ಟೆ, ದುಡ್ಡು ಎಲ್ಲಾನೂ ಮುಖ್ಯನೇ. ಆದರೆ ಮಕ್ಕಳ ಸಹಜ ಅಗತ್ಯಗಳಾದ ಆಟ ಮತ್ತೆ ಸ್ವಾತಂತ್ರ್ಯದ ಬಗ್ಗೆನೂ ಆಚಾರ್ಯರು ಗಮನ ಸೆಳೆಯುತ್ತಾರೆ. ಹೌದು ಹೌದು. ಮಕ್ಕಳಿಗೆ ಆಟ ಆಡೋಕೆ ಸಾಕಷ್ಟು ಅವಕಾಶ ಕೊಡೋದು ಎಷ್ಟು ಮುಖ್ಯ, ಮತ್ತೆ ಅದನ್ನ ತಡೆದ್ರೆ ಅವರ ಬೆಳವಣಿಗೆ ಮೇಲೆ ಹೇಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಮೂಲಗಳು ವಿವರಿಸುತ್ತೆ. ಹೌದು. ಆಟ ಆಡೋದಂದ್ರೆ ಮಕ್ಕಳ ಕೆಲಸವೇ ಇದ್ದ ಹಾಗೆ. ಅದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಗೊತ್ತಾ, ಅದು ಅವರ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಇಮೋಷನಲ್ ಎಲ್ಲ ತರದ ಬೆಳವಣಿಗೆಗೆ ತುಂಬಾ ಅಗತ್ಯ. ಅವರನ್ನ ಯಾವಾಗ್ಲೂ ಮನೇಲೇ ಕೂಡಿ ಹಾಕೋದು ಅಥವಾ ಆಟಕ್ಕೆ ಅಡ್ಡಿ ಮಾಡೋದು ಅದು ಅವರ ನ್ಯಾಚುರಲ್ ಬೆಳವಣಿಗೆಗೆ ಅಡ್ಡಿಯಾಗತ್ತೆ. ಹಾಗೇನೆ ಪೋಷಕರು ತಮ್ಮದೇ ಇಷ್ಟಗಳನ್ನ, ನಿರೀಕ್ಷೆಗಳನ್ನ ಮಕ್ಕಳ ಮೇಲೆ ತುಂಬಾ ಹೇರಿದಾಗ, ಅವರ ಸ್ವಾತಂತ್ರ್ಯವನ್ನ ಕಸಿದಾಗ
ಮಕ್ಕಳಲ್ಲಿ ಒಂಟಿತನ ಬರ್ಬೋದು ಅಥವಾ ಕೆಲವೊಮ್ಮೆ ಅದು ಅಗ್ರೆಸಿವ್ ಆಗೋದಕ್ಕೂ ಕಾರಣ ಆಗ್ಬೋದು ಅಂತ ಮೂಲಗಳು ಹೇಳುತ್ತೆ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಹೌದು, ಪೋಷಕರ ಗೈಡೆನ್ಸ್ ಖಂಡಿತ ಬೇಕು. ಆದ್ರೆ ಅದು ಅತಿಯಾದ ಕಂಟ್ರೋಲ್ ಆಗಬಾರ್ದು. ಮಕ್ಕಳ ಅನಿಸಿಕೆಗಳಿಗೆ, ಅವರ ಇಂಟ್ರೆಸ್ಟ್ಗಳಿಗೆ, ಅವರ ಫೀಲಿಂಗ್ಸ್ಗೆ ಅದಕ್ಕೆ ಬೆಲೆ ಕೊಡೋದು ಮುಖ್ಯ. ಅವರ ವ್ಯಕ್ತಿತ್ವವನ್ನ ಗೌರವಿಸಬೇಕು. ಪ್ರತಿಯೊಂದು ವಿಷಯದಲ್ಲೂ ಪೋಷಕರೇ ಡಿಸಿಷನ್ ತಗೊಳ್ತಾ ಹೋದ್ರೆ ಮಕ್ಕಳಲ್ಲಿ ತಾವಾಗೇ ಯೋಚನೆ ಮಾಡೋ, ನಿರ್ಧಾರ ತಗೊಳ್ಳೋ ಕೆಪಾಸಿಟಿ ಕಡಿಮೆ ಆಗ್ಬೋದು. ಹೌದು. ಅಥವಾ ತಮ್ಮ ಮೇಲೆ ಯಾವಾಗ್ಲೂ ಪ್ರೆಷರ್ ಇದೆ ಅಂತ ಫೀಲ್ ಆಗಿ ಅವರು ಒಂಟಿತನಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಪೋಷಕರ ವಿರುದ್ಧನೇ ರೆಬೆಲ್ ಆಗೋ ಮನೋಭಾವ ಬೆಳೆಸ್ಕೊಳ್ಬೋದು. ಇಲ್ಲಿ ಪ್ರೀತಿ, ತಿಳುವಳಿಕೆ ಮತ್ತೆ ಬೇಕಾದಷ್ಟು ಸ್ವಾತಂತ್ರ್ಯ, ಇದ್ರ ಮಧ್ಯೆ ಒಂದು ಬ್ಯಾಲೆನ್ಸ್ ತರೋದು ಪೋಷಕರ ಜಾಣ್ಮೆ. ಒಟ್ಟಾರೆಯಾಗಿ ನೋಡಿದ್ರೆ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರ ಈ ಮಾರ್ಗದರ್ಶಕ ಮಾತುಗಳನ್ನ ಗಮನಿಸಿದಾಗ ನಮ್ಗೆ ಏನು ಸ್ಪಷ್ಟ ಆಗುತ್ತೆ ಅಂದ್ರೆ, ತಿಳುವಳಿಕೆ, ಪ್ರೀತಿ, ಸ್ಥಿರತೆ ಮತ್ತೆ ಒಳ್ಳೆ ಆದರ್ಶಗಳ ಮೇಲೆ ನಿಂತಿರೋ ಪಾಸಿಟಿವ್ ಆದ, ಜಾಗರೂಕವಾದ ಪೋಷಣೆ ಅದು ಮಕ್ಕಳ ವ್ಯಕ್ತಿತ್ವ, ಅವರ ವ್ಯಾಲ್ಯೂಸ್, ಅವರ ಭವಿಷ್ಯದ ಮೇಲೆ ತುಂಬಾ ಆಳವಾದ, ರಚನಾತ್ಮಕವಾದ ಪರಿಣಾಮ ಬೀರುತ್ತೆ. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ನಡವಳಿಕೆಗಳು, ಮಾತುಗಳು ಮಕ್ಕಳ ದೊಡ್ಡ ಪ್ರಪಂಚವನ್ನ, ಅವರ ನಾಳೆಯನ್ನ ಕಟ್ತಾ ಇರುತ್ತೆ ಅನ್ನೋ ಅರಿವು ನಮಗಿರಬೇಕು ಅಲ್ವಾ? ಖಂಡಿತವಾಗಿಯೂ. ಪೋಷಣೆ ಅನ್ನೋದು ಒಂದು ನಿರಂತರವಾದ ಕಲಿಕೆ, ಹುಡುಕಾಟ ಮತ್ತೆ ನಮ್ಮನ್ನ ನಾವೇ ನೋಡ್ಕೊಳ್ಳೋ ಒಂದು ಪ್ರಯಾಣ ಇದ್ದ ಹಾಗೆ. ಹೌದು. ಇಲ್ಲಿ ಯಾವುದೋ ಫೈನಲ್ ಸತ್ಯ ಅಲ್ಲ. ಪ್ರತಿ ಮಗು ಯುನೀಕ್, ಪ್ರತಿ ಸಂದರ್ಭ ಬೇರೆ. ಇವತ್ತಿನ ನಮ್ಮ ಈ ಮಾತುಕಥೆಯ ಸಾರಾಂಶನೂ ಅದೇ ಅರಿವಿನಿಂದ, ಪ್ರೀತಿಯಿಂದ ಮಾಡೋ ಪೋಷಣೆ ಮಕ್ಕಳ ಬೆಳವಣಿಗೆಗೆ ಬುನಾದಿ. ಕೇಳುಗರು ಯೋಚನೆ ಮಾಡೋಕಿಲ್ಲೊಂದು ವಿಷಯ. ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯರು ಹೇಳಿದ ಈ ಸಾರ್ವಕಾಲಿಕ ತತ್ವಗಳನ್ನ, ಈ ಗೈಡೆನ್ಸ್ ಅನ್ನ ಇವತ್ತಿನ ನಮ್ಮ ಫಾಸ್ಟ್ ಆದ ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ನಮ್ಮ ಫ್ಯಾಮಿಲಿಯ ಸ್ಪೆಸಿಫಿಕ್ ಸಂದರ್ಭಗಳಿಗೆ ತಕ್ಕ ಹಾಗೆ ನಾವು ಹೇಗೆ ಮೀನಿಂಗ್ಫುಲ್ ಆಗಿ ಅಳವಡಿಸ್ಕೊಳ್ಬೋದು, ಹೊಂದಿಸ್ಕೊಳ್ಬೋದು? ಹೌದು, ಇದೊಂದು ಮುಖ್ಯವಾದ ಪ್ರಶ್ನೆ. ಪೋಷಣೆಯ ಈ ಸುಂದರವಾದ, ಸವಾಲಿನ ಪ್ರಯಾಣದಲ್ಲಿ ನಿರಂತರವಾಗಿ ಕಲಿಯೋದು ಮತ್ತೆ ನಮ್ಮನ್ನ ನಾವೇ ಉತ್ತಮಪಡಿಸ್ಕೊಳ್ಳೋ ಪ್ರಯತ್ನ ಅದು ತುಂಬಾ ಅಗತ್ಯ.